ವೀಕ್ಷಕರೇ, ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ. ವೀಕ್ಷಿಸಿ, ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಲೈಕ್ ನೀಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಬಾಲ್ಕಿ ಪುರಸಭೆ ಮುಖ್ಯ ಅಧಿಕಾರಿಗಳಾದ ಸಂಗಮೇಶ್ ಕಾರ್ಬರಿಗಳ ವಿರುದ್ಧ ಗಂಭೀರ ಆರೋಪ. ಬಾಲ್ಕಿ ಪಟ್ಟಣದ ವಿವೇಕಾನಂದ ಚೌಕ್ ಹತ್ತಿರ ಕುಮಾರ್ ತಂದೆ ಬಾಬುರಾವ್ ಚೌಧರಿ ಒಬ್ಬ ಬಡವ ಕಟ್ಟಿಂಗ್ ಮತ್ತು ಗ್ಯಾರೇಜ್ ಅಂಗಡಿಯನ್ನು ಇಟ್ಕೊಂಡು ತನ್ನ ಉಪಜೀವನ ಕಡು ಬಡವ ಪರಿಸ್ಥಿತಿ ಸಾಗಿಸಿಕೊಂಡು ಹೋಗ್ತಿದ್ದ. ಸರಿಸುಮಾರು 35 ವರ್ಷಗಳಿಂದ ಪುರಸಭೆ ಕಚೇರಿಯಲ್ಲಿ ಜಾಗದ ತನ್ನ ಹೆಸರಿಗಾಗಿರುವ ದಾಖಲೆಗಳು ಪುರಾವೆಗಳ ಸಮೇತ ತೋರಿಸಿದ್ರೂ ಕೂಡ ಈ ಪುರಸಭೆ ಮುಖ್ಯ ಅಧಿಕಾರಿ ನನ್ನ ಮೇಲೆ ವೈಯಕ್ತಿಕವಾಗಿ ದೋಷ ಸಾಧಿಸಿಕೊಂಡು ಸುಮ್ಮನೆ ನಿಮ್ಮ ದಾಖಲಾತಿ ಡುಪ್ಲಿಕೇಟ್ ಇರ್ತವೆ ಎಂದು ತಾನು ಉಪಜೀವನ ಮಾಡ್ತಿರುವ ಕಟಿಂಗ್ ಮತ್ತು ಗ್ಯಾರೇಜ್ ಅಂಗಡಿಯನ್ನು ನಮಗೆ ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ತನ್ನ ಸಿಬ್ಬಂದಿಗಳೊಂದಿಗೆ JCB ತೆಗೆದುಕೊಂಡು ನನ್ನ ಅಂಗಡಿಯನ್ನು ಡೆಮಾಲಿಷ್ ಮಾಡಿರ್ತಾರೆ. ಇಂಥ ಕೆಟ್ಟ ನೀಚ ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರ್ಬರಿ, ಈ ಅಧಿಕಾರಿ ನನಗೆ 4 ರಿಂದ 10 ಲಕ್ಷ ಮಾಮೂಲು ಕೇಳಿರ್ತಾರೆ. ಇದಕ್ಕೆ ನಾನು ನಿರಾಕರಿಸಿದ್ದೇನೆ. ಇದರ ದ್ವೇಷಗಳನ್ನು ಇಟ್ಕೊಂಡು ನನ್ನ ಮೇಲೆ ವೈಯಕ್ತಿಕವಾಗಿ ಇಲ್ಲ ಸಲ್ಲದ ಸರ್ಕಾರದ ಜಾಗವಿದೆ ಎಂದು ಸುಮ್ಮನೆ ಆರೋಪಿಸಿ ನನ್ನ ಜಾಗದಲ್ಲಿರುವ ಅಂಗಡಿಯನ್ನು ಡೆಮಾಲಿಷ್ ಮಾಡಿರೋದಕ್ಕೆ ಮುಂದಾಗಿರ್ತಾರೆ. ಪುರಸಭೆಯಲ್ಲಿ 30 ವರ್ಷ ಹಾಗೂ 40 ವರ್ಷದ ಹಿಂದೆ ಅಥವಾ ಮುಂದೆ ಎಲ್ಲ ದಾಖಲಾತಿಗಳು ಡುಪ್ಲಿಕೇಟ್ ಆಗಿರ್ತವೆ, ಅದು ಒರಿಜಿನಲ್ ಆಗಿರ್ತವೆ ಎಂಬುದನ್ನು ಈ ಪುರಸಭೆ ಮುಖ್ಯ ಅಧಿಕಾರಿ ಸಂಗಮೇಶ್ ಕಾರ್ಬರಿ ಅವರು ತಿಳಿಸಬೇಕು. ಈ ಬಡವನ ಗೋಳನ್ನು ಮಾಧ್ಯಮದ ಮುಂದೆ ಬಿಚ್ಚಿಡ್ತಾ ನನಗೆ ನ್ಯಾಯವನ್ನು ನೀಡಬೇಕೆಂದು ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ನನಗೆ ಅಥವಾ ನಮ್ಮ ಕುಟುಂಬಕ್ಕೆ ಏನಾದರೂ ಅನಾಹುತ ಆದಲ್ಲಿ ಈ ಪುರಸಭೆ ಅಧಿಕಾರಿನೇ ಕಾರಣ ಎಂದು ಜಾಗದ ಮಾಲೀಕನು ಹೇಳಿರ್ತಾರೆ. ಈ ಪುರಸಭೆ ಮುಖ್ಯ ಅಧಿಕಾರಿಗಳ ವಿರುದ್ಧ ನಮ್ಮ ಕ್ಷೇತ್ರದ ಜನನಾಯಕರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೀದರ್ ಜಿಲ್ಲೆಯ ಸಂಸದರು, ಮೇಲಾಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಿ ಈ ನನ್ನ ಕಡು ಬಡವನಿಗೆ ನ್ಯಾಯ ನೀಡಬೇಕೆಂದು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ತೇನೆ. ನನ್ನ ನೋವಿನಲ್ಲಿ ನೋವಾಗಿ ಬಳಲುತ್ತಿರುವ ನನ್ನ ಕುಟುಂಬದ ಪರಿವಾರರು, ವನಿತಾ ಗಂಡ ಕುಮಾರ್, ಪಂಕಜ್ ತಂದೆ ಕುಮಾರ್, ಸುಮಿತ್ ತಂದೆ ವೆಂಕಟ್, ಪುರುಷೋತ್ತಮ್ ತಂದೆ ನಾಗನಾಥ್, ಕಮಲ್ ನಾಗನಾಥ್ ಇತ್ಯಾದಿಗಳು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಎಷ್ಟು ವರ್ಷ ಐತದ? 40 ವರ್ಷ. 40 ವರ್ಷದಿಂದ ಅದ. ಮತ್ತು ನಿಮಗೆ ಪೈಲೆ ಮುನ್ಸಿಪಾಲ್ಟಿಗೆ ನೋಟಿಸ್ ಕೊಟ್ರೆ ಕೊಟ್ಟಿಲ್ಲ. ಈಗ ಯಾರು ಕಡೆಕ್ಯಾರದು? ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಏನಂತ ಕಡೆಕ್ಯಾರ? ನಿಮ್ಮಲ್ಲಿ ಪೇಪರ್ ಇಲ್ಲ ಅಂತ ಎಲ್ಲಿಲ್ಲ ಅಂತ. ಹಾಂ, ಮತ್ತು ನಿಮ್ಮ ಬಗ್ಗೆ ನೀವು 35 ವರ್ಷ ಇಟ್ಟು ನಿಮ್ಮ ಹತ್ರ ದಾಖಲಾತಿ ಅವ ಕನ್ಸ್ಟ್ರಕ್ಷನ್ ಗ್ಯಾಸ್ ಕ್ಲಿಯರ್ ಅದ, ಮತ್ತು ಖಾತಾ ಚೇಟ್ ಅದ, ಪೇಪರ್ ಲೈಸೆನ್ಸ್ ಅದ, ಎಲ್ಲ ಹೋಗಿ ಡಾಕ್ಯುಮೆಂಟ್ ಉಳಿಸಿ ಅದ 35 ವರ್ಷದ್ದು. ಇದನ್ನಾಗಿ ಇದೇ ಥರ ನನಗೆ ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಬರೋಣ ದಬಾವ್ ಹಾಕ್ತೈತಿ, ನನಗೆ ಇದು ಮಾಡ್ತಾರೆ. ಮತ್ತು ರೊಕ್ಕ ಬರುವಂಥ ರೊಕ್ಕ ಕೇಳ್ತಾನೆ. 10 ಲಕ್ಷ ನಿಮ್ಮ ಜಾಗ ತೆಗ್ಲಾಕ ಅಂತ ನನಗೆ ಹೀಗೆ ಬರ್ತಾ ಹೋಯ್ತಾ ಟಾರ್ಚರ್ ಕೊಡ್ತಾ ಇದ್ದಾನೆ. ಹಾಗೆ ಇದು ಮಾಡ್ತಾಯಿದ್ದಾನೆ. ಭಾಳ ನನಗೆ ತೊಂದರೆ ಕೊಡ್ತಾನೆ. ನಾನು ಬಡವ ಜನ ಇದ್ದಾನೆ, ಇದ್ರ ಮೇಲೆ ನನ್ನ ಜೀವನ ಇದ್ದಿದೆ. ನನಗೆ ಭಾಳಷ್ಟು ಟಾರ್ಚರ್ ಕೊಡ್ತಾ ಇದ್ದಾನೆ. ನಿನಗೆ ಭಾಗ್ಯದ ಇಲ್ಲಿ ಕೊಡಲ್ಲ, ನೀನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ಭಾಳ ಸೊಪ್ಪು ಬಂದ ನಿನಗೆ ಭಾಳ ಇದು ಮಾಡ್ಲತ್ತೀನಿ, ನಿನ್ನ ದುಕಾನ್ ಪೂರಾನೇ ಕಿತ್ತಾಡ್ತಾನ ಅಂತೇಸಿ ನನಗೆ ಎಷ್ಟೋ ಸುಮಾರು ಭಾಳ ದಿವಸದಿಂದ ನನ್ನ ಹಿಂಬಳಿ ಹತ್ತಾನೆ ಬಂದು ಹಿಡಿದು ಸತ್ತೋಗವಾಗೆ ನನಗೆ ಹಿಂಗೆ ಮಾಡ್ತಾ ಇದ್ದ. ನಾನು ಚೀಫ್ ಆಫೀಸರ್ ಸಂಗಮೇಶ್ ಭಾಳ ವೈಯಕ್ತಿಕವಾಗಿ ಮಾಡ್ತಾ ಇದ್ದಾನೆ ಅವ. ಅದ್ರ ಹೊರದಾಗ ನನಗೆ ನ್ಯಾಯ ಬೇಕು. ಏನು ಕಾರಣದ ವೈಯಕ್ತಿಕ ಮಾಡ್ಲಿಕ್ಕೆ? ವೈಯಕ್ತಿಕ ಅವ ಎಲ್ಲರಿಗೂ ಬಿಡ್ತಾ ಇದ್ದಾನೆ. 7 ಎಕರೆದಾಗ ಪೂರ ಜನರು ಕೊಡ್ತದ, ಅವ್ರಿಗೆ ಬಿಡ್ತಾರೆ. ನಾವು ಒಬ್ಬನಿಗೆ ಬಂದ ತಕ್ಷಣ ಹಂಗೆ ಟಾರ್ಚರ್ ಮಾಡ್ತಾರೆ. ಒಬ್ಬನಿಗೆ ಬಂದ ತಕ್ಷಣ ಟಾರ್ಚರ್ ಮಾಡ್ತಾ ಇದ್ದೇನೆ. ಪೂರ 7 ಎಕರೆ 12 ಗುಂಟೆ 7 ಗುಂಟೆ ಜಮೀನು ಅದ. ಅದಾಗ ಯಾರಿಗೂ ಭೀ ಇದು ಮಾಡ್ತಾ ಇದ್ದಿಲ್ಲ. ಕೆಲವೊಂದು ಜನ ಎಷ್ಟೋ 4 ಮನೆ ಬಿಲ್ಡಿಂಗ್ ಕಟ್ಟದ, ಅವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ನಾನು ಕೇವಲ ಒಂದು 4 ತಗಡ ಹಾಕೊಂಡು ಕಸಿ ನಾವು ಉಪಜೀವನ ಮಾಡ್ತಾ ಇದ್ದಾರೆ. ಅದು ನನಗೆ ಇದು ಮಾಡ್ತಾ ಇದ್ದಾನೆ. ನಾವು ನಿಮ್ಗೆ 10 ಲಕ್ಷ ಅದಕ್ಕಾಗಿ ಕೇಳ್ಯಾರ? ಅವಾಗ ನನಗೆ ನೀನು ಜಾಗ ಇಲ್ಲ ಅಂತೇಸಿ ನಾನು ಇದು ಮಾಡ್ಕೊಡ್ತಾ ಅಂತೇಸಿ 10 ಲಕ್ಷ ಕೊಡಿ ಅಂತ ಕೇಳಿ ಕೊಟ್ಟಿಲ್ಲ ಅಂತೇಸಿ ಇದು ಜಾಗ ತೆಗೆದ. ನಾವು ಜನ ಬಡವ ಜನ ಇದ್ದೇನೋ. ನನಗೆ ಭಾಳಷ್ಟು ಹಿಂಗೆ ದಬಾ ಹಾಕೋತ ಬಂದ. ನಾವು ಯಾಕೆ ನಾವು ಜಾಯಿನ್ ಆಗ್ಯಾನ ಆಗೇನಕೇಸಿ ನಾನು ಟಾರ್ಚರೇ ಕೊಡ್ತಾ ಇದ್ದೆ. ನಾವು ಪ್ರತಿ ಒಂದು ಸರ್ತಿ ಏನಾರು 5 ಸರ್ತಿ ಅವ ಬಂದೇಸಿ ಡಿಸ್ಟ್ರಿಕ್ಟ್ ಆಗ್ತಾನೆ. 5 ಸರ್ತಿ ನಾನು ಹಿಂಗೆ ಮಾಡ್ತಾ ಇದ್ದಾನೆ. ಅದರಲ್ಲಿ ನೋಟಿಸ್ ಇಲ್ಲಿ ಇಶ್ಯೂ ಮಾಡ್ತೇಸಿ ನಾನು ಇದು ಮಾಡೋಣ. ಮತ್ತು ಆಲ್ರೆಡಿ ಕೋರ್ಟಿನಾಗ ಲೆಟರ್ ಇದು 60/40 30/60 ಒಂದು ಜಾಗ ಇದೆ. ಸುಮಾರು ವರ್ಷದಿಂದ ನಾನು ಅಂಗಡಿ ಮಾಡ್ತಾ ಇದ್ದೇನೆ. ಈಗ ಯಾರೂ ಇದ್ದಿಲ್ಲ. ಈಗ ಎಷ್ಟು ವರ್ಷ ಇತ್ತು ನಿಮ್ಮ ಕಬ್ಜೆ? ಇಲ್ಲಿ ಫಸ್ಟ್ 40 ವರ್ಷಕ್ಕೆ ನನ್ನ ಕಬ್ಜೆ ಇದೆ. ಹಾಂ, 40 ವರ್ಷ. 40 ವರ್ಷ ಕಬ್ಜೆದಾಗಿದೆ. ಯಾವ ಆಫೀಸರ್ ನನಗೆ ಯಾವುದೇ ಟಾರ್ಚರ್ ಕೊಟ್ಟಿಲ್ಲ.
ಇವ ಫಾಸ್ಟ್ ಆಫೀಸರ್ ನನಗೆ ಬರ್ಕೇಸಿ ಹಿಂಗೆ ಮಾಡ್ತದಾನೆ ನನಗೆ ಭಾಳ ಇದು ಮಾಡ್ಯಾನ ಇಲ್ಲಿ ಇದು ಡೆಮಾಲಿಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ರೇನು ಅವ್ರು ನೋಟಿಸ್ ಕೊಟ್ಟಿಲ್ಲ ಮತ್ತು ವಿತೌಟ್ ನೋಟಿಸ್ಲಿಂದ ಡೆಮಾಲಿಸ್ ಮಾಡಿ ವಿತೌಟ್ ನೋಟಿಸ್ ಇದೆ ಡ್ಯಾಮೇಜ್ ಮಾಡ್ತಾನೆ ಏನಾದ್ರು 5 ಸರ್ತಿ ಡಿಸ್ಟ್ರಿಕ್ಟ್ ಅಂತಾನೆ 5 ಸರ್ತಿ ಹಾಂ 5 ಸರ್ತಿ ಡಿಸ್ಟ್ರಿಕ್ಟ್ ಅಂತ ಹಂಗೆ ಮಾಡ್ತಾರೆ ಹಾಂ ಅವ ಅಲ್ಲಿ ಕೂಡ್ತಾನ ಬಜಾರಿಗೆ ಕಳಿಸ್ತಾನ ಅಲ್ಲಿ ಕೂಡ್ತಾನ ನೀವು ತಕೊಂಡು ಬರ್ರಿ ಟ್ರ್ಯಾಕ್ಟರ್ ತುಂಬ್ಕೊಂಡು ಬರ್ರಿ ನಾ ಎಲ್ಲ ನೋಡ್ತಾನೆ ಅಂತಾನೆ ಈ ಸಾಮಾನೆಲ್ಲ ತುಂಬ್ಕೊಂಡು ತುಂಬ್ಕೊಂಡು ಹೋಗಿಸಿ ಹೋಗ್ಯಾನ ಮುನ್ಸಿಪಾಲ್ಟಿ ಎಷ್ಟು ಒಯ್ದಾರೆ ನಿಮ್ಮ ಸಾಮಾನು ಎಷ್ಟು ಒಯ್ದಾರೆ ಯಾವ್ಯಾವ ಸಾಮಾನು ಇದಾರೆ ತಗಡ ಮತ್ತು ಪೈಪು ಎಲ್ಲ ಒಯ್ದಾನೆ ಒಂದು ಟ್ರ್ಯಾಕ್ಟರ್ ತುಂಬ ಒಯ್ದಾನೆ ಎಷ್ಟಿತ್ತು ಅದ್ರ ಅಮೌಂಟು ಅಮೌಂಟ್ ಒಂದು 40,000 50,000 ಮಾಡಿ ಎಲ್ಲ ಕ್ಲೌಡ್ ಎಲ್ಲ प्लॉट गिलास मॅलिन तगडा ಎಲ್ಲ होईल गरिबाचा काय न्याय आहे का नाही या भालकीत हा? बोला की सगळ्याला सोडलेत आमच्याच मागे लागले गरिबाचा काय न्याय आहे का नाही कधी पाडल्या तर पाडले हां का म्हणून पाडल्या तर गव्हर्नमेंट जागा आहे म्हणून पाडले मग तुमच्याकडे डॉक्युमेंट आहे का कागदपत्र सगळं आहे. हां त्यांना व्हॅल्यू करणार त्यांना काय तोंड बघून बघून कामं करते का हां मग आता ते आता मग त्याच्यावर स्टॅम्प वगैरे सहीन वगैरे डॉक्युमेंट आहे ते सगळं डुप्लिकेट आहे हा म्हणे त्यांना डुप्लिकेट आहे म्हणत आहे. पण सगळं गव्हर्नमेंट काय त्यांनी सही सुद्धा काय मग 40 वर्षापर्यंत कोणी तुम्हाला विचारलं नाही कोणाच विचारलं नाही हे नाही येऊन टॉर्चर देत आहे आम्हाला फर्स्ट ऑफिसर येऊन त्यांच्या नाही सगळे भाकी पूर्ण बटन बघून असेल का सगळं आम्हाला टॉर्चर का करत आहे गरिबाचे न्याय आहे का नाही त्यांना बाबाने यांग तेगिताना माझं काढायचं तर सगळ्यांनाच काढायचं नाही तर आम्ही निघत नाही इथून. निघत नाही आम्ही. नाही मला जर आमचं काढायचं असेल तर पूर्ण पालखी भरून काढायचं सगळ्यांनाच काढायचं बस स्टँड पासून पुढे बिल्डिंग सगळे